ಆಕ್ಟಿಂಗ್ ಸೂಪರ್ ಆಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ರಚಿತಾಮ್ದು ಸೂಪರ್ ಆಗಿದೆ, ಅವರು ಆಕ್ಟಿಂಗ್ ಚೆನ್ನಾಗಿದೆ. ಮನೆ ಬಿಟ್ಟು ಹೆಣ್ಮಕ್ಳು ಏನಾಗ್ತದೆ, ಯಾವ ಥರ ಕೇಳ್ತಾರೆ, ಯಾವ ಥರ ಅಪ್ಪ ಅಮ್ಮನ ಮಾತುಗಳು ಕೇಳದೆ ಹೆಂಗೆ ಬಂದು ಈ ಸಿಟಿಗೆ ಬಂದು ಯಾವ ಥರ ಆಗ್ತಾರೆ, ಅವ್ರ ಲೈಫ್ ಬದಲಾವಣೆ ಇವತ್ತು ತೋರಿಸಿದ್ದಾರೆ. ಹೆಣ್ಮಕ್ಳು ಎಲ್ಲ ಬಂದು ಸಿನಿಮಾ ನೋಡಬೇಕು, ಒಳ್ಳೆ ಬುದ್ಧಿ ಬರಬೇಕು. ಹೆಣ್ಮಕ್ಳು ಲವ್ ಮಾಡಿದ್ರೆ ಯಾವ ಥರ ರಚಿತ ನಮ್ಮ ಥರ ತುಂಬ ತುಂಬ ಅದ್ಭುತ. ಸೂಪರ್ ಸ್ಟಾರ್ ರಚಿತ. ಜೈರ್ ಖಾನ್ ಅದ್ಭುತ, ಜೈರ್ ಖಾನ್ ಅಂತೂ ಅದ್ಭುತ. ಸಿನಿಮಾ ನೋಡಿದ್ರಾ? ನೋಡಿದ್ವಿ, ಸಕ್ಕತ್ತಾಗಿದೆ ಸಿನಿಮಾ ಮಾತ್ರ ಹೇಳಲೇಬೇಡಿ, ಸೂಪರ್ ಆಗತ್ತೆ, ಏನು ಪ್ರಾಬ್ಲಮ್ ಇಲ್ಲ. ರಕ್ಷಿತಾ ರಾಮ್ದು ಆಕ್ಟಿಂಗು, ಲಾಸ್ಟ್ನಲ್ಲಿ ಕ್ಲೈಮ್ಯಾಕ್ಸು, ಆ ಕಣ್ಣ ನೀರು ಆಗ್ಬಿಡ್ತದೆ. ಲವ್ ಮಾಡಿಬಿಟ್ಟು ಆ ಹುಡುಗಿ ಅವನಿಗೆ ಮೋಸ ಮಾಡ್ತಾಳಂತ, ಆ ಹುಡುಗಿ ತಿರ್ಗಾ ತಪ್ಕೊಂಡ್ಬಿಡ್ತಾರಂತ ನಾವು ಆಸೆ ಬಿಟ್ಟಿದ್ದು. ಆ ಹುಡುಗಿ ಬಿಟ್ಬಿಟ್ಟು ರಕ್ಷಿತಾ ನಮಗೆ ಅವನು ಮದುವೆ ಮಾಡ್ಕೊತಾನಲ್ಲ, ಸೂಪರ್ ಆಗತ್ತೆ. ಬೊಂಬಾಡಾಗಿದೆ ಪಿಕ್ಚರ್, ಫೈಟು ಗೀಟು ಎಲ್ಲ ಫುಲ್ ಆಕ್ಷನ್ ಪಿಕ್ಚರ್, ಸಕ್ಕತ್ತಾಗಿದೆ. ಲವ್ ಸ್ಟೋರಿ ಸಕ್ಕತ್ತಾಗಿದೆ, ಇಮೋಷನ್ ಆಗ್ಲಿ, ಪಿಕ್ಚರ್ ರಿಮ್ಯಾಂಟಿಕ್ ಸಸ್ಪೆನ್ಸ್ ತರ ಆಯ್ತು, ಚೆನ್ನಾಗಿದೆ ಪಿಕ್ಚರ್. ಇವ್ರದ್ದು ಆಕ್ಷನ್ ಆಗ್ಲಿ, ಇಮೋಷನ್ ಆಗ್ಲಿ ಸಕ್ಕತ್ತಾಗಿದೆ. ಬಟ್ ನಾವು ಅನ್ಕೊಂಡಿರಲಿಲ್ಲ ಇವ್ರು ಮತ್ತೆ ವಾಪಸ್ ಬರ್ತಾಳೆ ಅಂತ. ಮತ್ತೆ ಬಂದ್ರೂ ಇವರು ಒಪ್ಕೊಳ್ಳಲ್ಲ, ಇವಳನ್ನೇ ಮದುವೆ ಆಗ್ತಾರೆ. ಆದರೆ ನಾನು ಹೇಳೋದು ಏನಂದರೆ, ಈ ಒಬ್ಳು ಹೋದ್ರೆ ಇನ್ನೊಬ್ಳು ಸಿಗ್ತಾಳೆ ಅಂತ ಅಂಡ್ ಮೈಂಡಲ್ಲಿ ಇಟ್ಕೊಂಡಿರ್ಬೇಕು. ಕುಡ್ಕೊಂಡು ಈ ಥರ ಹಾಳಾಗಬಾರ್ದು ಅಂತ ಒಂದು ಚೆನ್ನಾಗತ್ತೆ. ಅದು ಬೇರೆ ಏನಂದ್ರೆ ಅವ್ರು ಮಾಡಿದಿರೋದು ಆಕ್ಟಿಂಗು, ಯಾವಾಗ ಅನ್ನೋದು ದುಡ್ಡಿಂದ ಹೋಗಿದ್ರೆ ನೋಡಿ ರೋಡ್ಗೆ ಇದೆ ಬರೋದು. ಯಾವಾಗ ದುಡ್ಡಿಂದ ಹೋಗ್ಬಾರ್ದು, ಒಂದ್ಸತಿ ಮನ್ಸು ಕೊಟ್ಬಿಟ್ರೆ, ಪ್ರೀತಿ ಮಾಡಿಬಿಟ್ರೆ ಅದೇ ಲೈಫ್ ಲಾಂಗ್ ಇರಬೇಕು. ಇವ್ನು ದುಡ್ಡು ನೋಡ್ಕೊಂಡ್ಬಿಟ್ಟು ಇವ್ರಿಗೆ ಸೈಡ್ಗೆ ತಳ್ಳಿ ಬಿಡ್ತಾಳೆ, ಲಾಸ್ಟ್ನಲ್ಲಿ ಇವ್ನಿಗೆ ತಳ್ಳಿಬಿಟ್ಟು ರಕ್ಷಿತಾ ನಮಗೆ ಮದುವೆ ಮಾಡ್ತಾನೆ. ಸೂಪರ್ ಆಯ್ತು ಬಿಡಿ. ಜೈದ್ ಖಾನ್ ಅವ್ರದ್ದು ಆಕ್ಟಿಂಗ್, ಆಕ್ಷನ್ ಆಗಲಿ, ಇಮೋಷನಲ್ ಆಗಲಿ ಸಕ್ಕದಾಗಿ ಔಟ್ಸ್ಟ್ಯಾಂಡಿಂಗ್ ಸಕ್ಕದಾಗಿ ಮಾಡವ್ರೆ. ಚೆನ್ನಾಗಿ ಅವ್ರದ್ದು ಲುಕ್ಕು, ಫೈಟು, ಆಕ್ಷನ್ ಎಲ್ಲ ಖರಾಬ್ ಆಗಿದೆ. ಸೂಪರ್ ಆಗಿ, ನನಗಂತೂ ತುಂಬ ಇಷ್ಟ ಆಯ್ತು. ಇಷ್ಟ ಆಯ್ತು. ನೋಡಿ. ಥ್ಯಾಂಕ್ ಯು ಸರ್.